ನಾನು ಮದುವೆ ಆಗಿ ಈ ಮನೆಗೆ ಬಂದು ಒಂದು ವಾರ ಆಯಿತು. ಈ ಮನೆಯಲ್ಲಿ ನನಗೆ ಯಾರು ಏನೂ ಕೆಲಸ ಹೇಳ್ತಿಲ್ಲ ಗೊತ್ತಾ. ನನ್ನನ್ನು ರಾಣಿ ಥರ ನೋಡ್ಕೊತಿದ್ದಾರೆ. ನಮ್ಮ ಅತ್ತೆ ಪಾತ್ರೆ ಬೆಳಗಕ್ಕೆ ಹೇಳಿದ್ದಾರೆ. ಕೆಲಸನ ಹಂಚ್ಕೊಂಡು ಮಾಡಿದ್ರೆ ತಾನೇ ಬೇಗ ಮುಗಿಯೋದು. ನನಗೇನು ಬೇಜಾರಿಲ್ಲ, ನಾನು ಪಾತ್ರೆ ಬೆಳಗ್ತೀನಿ. ಇವಾಗ ನನ್ನನ್ನು ಅಡುಗೆ ಮನೆಗೆ ಹಾಕವ್ರೆ. ಮನೆಯವ್ರು ಎಲ್ರಿಗೂ ಅಡುಗೆ ಮಾಡು ಅಂತ ಪ್ರಮೋಷನ್ ಕೊಟ್ಟವ್ರೆ. ನನಗೆ ಅಡುಗೆ ಮಾಡೋದೇನು ಬೇಜಾರಾಗ್ತಿಲ್ಲ. ಆದರೆ 2 ನಿಮಿಷಕ್ಕೊಂದ್ಸಲ ಸ್ವಾತಿ ಕಾಫಿ ಮಾಡು. ಸ್ವಾತಿ, ಒಂದು ಲೋಟ ಕಾಫಿ ಮಾಡು. ಸರಿ ಅತ್ತೆ, ಆಯಿತು. ಇದಷ್ಟೇ ಬೇಜಾರಾಗೋದು. ನನಗೆ ಈಗ ಅನ್ನಿಸ್ತಿದೆ ಗೊತ್ತಾ, ಮನೆ ಕೆಲಸದವ್ರಿಗೂ ನನಗೂ ಏನೂ ವ್ಯತ್ಯಾಸನೇ ಇಲ್ಲ ಅಂತ. ಇಲ್ಲ ಇಲ್ಲ, ವ್ಯತ್ಯಾಸ ಇದೆ. ಅವರಿಗಾದ್ರೆ ತಿಂಗಳ ಸಂಬಳ ಸಿಗುತ್ತೆ, ನನಗೆ ಅದೂ ಇಲ್ಲ. ಯಾಕೋ ಮದುವೆ ಆದೆ. ಅಯ್ಯೋ, ನೀಟಾಗಿ ಕಸ ಗುಡಿಸ್ಬೇಕು, ಇಲ್ಲಾಂದರೆ ಅದಕ್ಕೂ ನಮ್ಮ ಅತ್ತೆ ಹತ್ರ ಮಾತು ಕೇಳಬೇಕು. ನಮ್ಮ ಅತ್ತೆ ನನಗೆ ಇವತ್ತು ಬಾಯಿಗೆ ಬಂದಂಗೆ ಬೈದ್ರು. ಮಾಪಲ್ಲಿ ಯಾಕೆ ನೆಲ ಒರೆಸ್ತಿದ್ಯಾ? ನಿನಗೆ ಈ ಏಜಿಗೆ ಸೊಂಟ ನೋವು ಬೆನ್ನವಾ, ಸೊಂಟ ಬಗ್ಸಿ ನೆಲ ಒರೆಸು ಅಂತ. ನಮ್ಮ ಮನೆಯಲ್ಲೇ ಯಾವತ್ತೂ ನಾನು ಈ ಥರ ನೆಲ ಒರೆಸಿರ್ಲಿಲ್ಲ. ಇವ್ರ ಮನೆಗೆ ಬಂದು ಒರೆಸ್ಬೇಕು. ಏನೇ ಗೊಣಗ್ತಾ ಇದೀಯಾ? ಏನಿಲ್ಲ ಅತ್ತೆ, ನೆಲ ಒರೆಸ್ತಿದ್ದೀನಿ ಅಷ್ಟೇ.